ಹೈಕಮಾಂಡ್ ನಾಯಕರ ಜೊತೆ ಸಿಎಂ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಲೆಕ್ಕಾಚಾರ ಹಾಕಿಕೊಂಡೇ ಸಭೆಯಲ್ಲಿ ಸಿಎಂ ಭಾಗಿಯಾಗಿದ್ದಾರೆ. ರಾಷ್ಟ್ರ ರಾಜಕಾರಣಕ್ಕೆ ಆಹ್ವಾನ ಬಂದ್ರೆ ನಿರಾಕರಿಸಲು ನಿರ್ಧಾರ ಮಾಡಿದ್ದಾರೆ. ರಾಜ್ಯಸಭೆ ಆಫರ್ ಏನಾದರೂ ಬಂದ್ರೆ ಅದನ್ನ ನಿರಾಕರಿಸಲು ನಿರ್ಧರಿಸಿದ್ದಾರೆ ಸಿಎಂ. ರಾಷ್ಟ್ರ ರಾಜಕಾರಣಕ್ಕೆ ಇಲ್ಲ ಎಂಬುದೇ ಮುಖ್ಯಮಂತ್ರಿಗಳ ಉತ್ತರವಾಗಿದೆ. ಈ ಬಗ್ಗೆ ಮೊದಲೇ ಆಪ್ತರೊಂದಿಗೆ ಸಿದ್ದರಾಮಯ್ಯನವರು ಚರ್ಚೆ ಮಾಡಿದ್ದಾರೆ. ರಾಷ್ಟ್ರ ರಾಜಕಾರಣಕ್ಕೆ ಮನಸ್ಸಿಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಸಿಎಂ ಮೀಟಿಂಗ್ ಮಾಡ್ತಾ ಇದ್ರಲ್ಲ, ಇದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ರಾಷ್ಟ್ರ ರಾಜಕಾರಣಕ್ಕೆ ಒಂದು ವೇಳೆ ಆಹ್ವಾನ ಬಂದರೆ ನಿರಾಕರಿಸಲು ನಿರ್ಧಾರ ಮಾಡಿದ್ದಾರೆ ಅನ್ನೋ ರೀತಿಯಲ್ಲೆಲ್ಲ ಲೆಕ್ಕಾಚಾರಗಳಿದ್ದಾವೆ. ರಾಜ್ಯಸಭೆ ಆಫರ್ ಏನಾದರೂ ಮುಖ್ಯಮಂತ್ರಿಗಳಿಗೆ ಬಂದರೆ ಅದನ್ನು ಸುತಾರಾಮ್ ಒಪ್ಪೋದಕ್ಕೆ ಸಿಎಂ ರೆಡಿ ಇಲ್ಲ. ರಾಷ್ಟ್ರ ರಾಜಕಾರಣಕ್ಕೆ ಇಲ್ಲ ಎಂಬುದೇ ಸಿಎಂ ಉತ್ತರವಾಗಿದೆ. ಈ ಬಗ್ಗೆ ಮೊದಲೇ ತಮ್ಮ ಆಪ್ತರ ಜೊತೆಗೆ ಸಿದ್ದರಾಮಯ್ಯನವರು ಚರ್ಚೆ ಮಾಡಿದ್ದಾರಂತೆ. ರಾಷ್ಟ್ರ ರಾಜಕಾರಣಕ್ಕೆ ಮನಸ್ಸಿಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ತಮ್ಮ ಆತ್ಮೀಯರ ಬಳಿ ಹೇಳಿಕೊಂಡಿದ್ದಾರೆ. ಬಸವರಾಜ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಬಸವರಾಜ್, ಈಗ ಮುಖ್ಯಮಂತ್ರಿಗಳು ಏನಾದರೂ ಇಂಥದ್ದೊಂದು ಆಫರನ್ನು ಹೈಕಮಾಂಡ್ ಅವರು ಮುಂದಿಟ್ಟರೆ ಅವರು ಒಪ್ಪೋದಕ್ಕೆ ರೆಡಿ ಇದ್ದಾರಾ, ಅಥವಾ ಅವ್ರ ಮನಸ್ಸಿನಲ್ಲಿ ಏನಿದೆ? ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಹೈಕಮಾಂಡ್ ಈ ರೀತಿಯಲ್ಲಿ ಕನ್ವಿನ್ಸ್ ಮಾಡುವಂಥ ಸಾಧ್ಯತೆಗಳೇನಾದರೂ ಇದೆಯಾ? ಏನಿದೆ ರಾಜಕೀಯವಾದಂಥ ಒಳಸುಳಿಗಳು? ಖಂಡಿತ ರಂಜಿತ್, ಬಹಳ ಪ್ರಮುಖವಾಗಿ ನಾಯಕತ್ವದ ಜಟಾಪಟಿ ಈ ಹಿಂದಿನಿಂದಲೂ ನಡೀತಾ ಇರೋದ್ರಿಂದ ಸಹಜವಾಗಿ ಇದನ್ನು ಸೆಟಲ್ಮೆಂಟ್ ಮಾಡಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರತಕ್ಕಂಥದ್ದು. ಈಗಾಗಲೇ ಸಿಎಂ ಆಗಿ ಸಿದ್ದರಾಮಯ್ಯ ಅವರು 3 ವರ್ಷಗಳ ಕಾಲ ಇದ್ದಾರೆ. ಈಗ ಅವರನ್ನು ಇಳಿಸೋದಾದರೆ ಯಾವ ಹುದ್ದೆಯನ್ನು ಕೊಡಬೇಕು ಅನ್ನುವಂಥದ್ದು, ಯಾಕಂದರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲದೆ ಇರೋ ಕಾರಣಕ್ಕಾಗಿ ಕೇಂದ್ರದ ಮಂತ್ರಿ ಅಂತೂ ಮಾಡೋಕ್ಕಾಗಲ್ಲ. ಇನ್ನಾದರೂ ಉಳಿದಂಥ ಹುದ್ದೆ ಯಾವುದು? ರಾಜ್ಯಸಭೆಗಳು ಖಾಲಿ ಆಗ್ತಾ ಇದ್ದಾವೆ. ರಾಜ್ಯಸಭೆಯ ಒಂದು ಆಫರ್ ಕಾಂಗ್ರೆಸ್ ಹೈಕಮಾಂಡ್ ಕಡೆಯಿಂದ ಬರಬಹುದು ಅನ್ನುವಂಥ ಲೆಕ್ಕಾಚಾರ ಸಿಎಂ ಟೀಮ್ನಲ್ಲಿ ಈ ಹಿಂದೆ ಚರ್ಚೆ ಆಗಿರ್ತಕ್ಕಂಥದ್ದು. ಒಂದು ವೇಳೆ ನಾಯಕತ್ವವನ್ನು ತ್ಯಜಿಸಿ ಅನ್ನುವಂಥ ಸೂಚನೆ ಬಂದರೆ ನನಗೆ ಯಾವ ರೀತಿಯಾದಂಥ ಸೆಟಲ್ಮೆಂಟ್ ಮಾಡ್ತೀರಿ ಅನ್ನುವಂಥದ್ದು ಒಂದು ಭಾಗವಾಗಿ ಅಲ್ಲಿ ಚರ್ಚೆ ಬರ್ತದೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ನೀವು ರಾಜ್ಯಸಭೆಗೆ ಬನ್ನಿ, ಮುಂದೆ ನಾವು ನಿಮ್ಮನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡ್ತೇವೆ ಅಲ್ಲಿ ಅನ್ನುವಂಥದ್ದು ಏನಾದರೂ ಆಫರ್ ಕೊಟ್ಟಿದ್ದೇ ಆದಲ್ಲಿ ಅದನ್ನು ನಿರಾಕರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಆಪ್ತ ಶಾಸಕರ ಜೊತೆ ಮತ್ತು ಸಚಿವರ ಜೊತೆ ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ನನಗೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋಕ್ಕೆ ಮನಸ್ಸಿಲ್ಲ, ನಾನು ಯಾವುದೇ ಕಾರಣಕ್ಕೂ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ, ಏನಿದ್ರು ರಾಜ್ಯದಲ್ಲೇ ಇರ್ತೇನೆ, ಸದ್ಯ ಸಿಎಂ ಆಗಿದ್ದೇನೆ, ಸಿಎಂ ಆಗಿ ಮುಂದುವರಿಯೋಕೆ ನೋಡ್ತೇನೆ, ಇನ್ನಷ್ಟು ಉತ್ತಮವಾದಂಥ ಆಡಳಿತ ಕೊಡಬೇಕು, ಸಚಿವ ಸಂಪುಟ ಪುನರ್ರಚನೆ ಮಾಡಿಕೊಂಡು ಆಡಳಿತವನ್ನು ಕೊಡುವಂಥ ಲೆಕ್ಕಾಚಾರದಲ್ಲೇ ನಾನು ಚರ್ಚೆ ಮಾಡ್ತೇನೆ ಹೊರತು ರಾಷ್ಟ್ರ ರಾಜಕಾರಣ ಹತ್ರ ನಾನು ಒಲವಿಲ್ಲ ಅನ್ನುವಂಥ ಮಾತನ್ನು ಸಚಿವರ ಜೊತೆ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಹೈಕಮಾಂಡ್ ರಾಷ್ಟ್ರ ರಾಜಕಾರಣದ ವಿಚಾರವನ್ನು ಸಿದ್ದರಾಮಯ್ಯ ಅವರ ಮುಂದೆ ಇಟ್ಟರೂ ಕೂಡ ಅದನ್ನು ಒಪ್ಪೋಕ್ಕೆ ಅವರು ರೆಡಿ ಇಲ್ಲ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ರಂಜಿತ್. ಬಸವರಾಜ, ಸದ್ಯದ ಇದೆಲ್ಲ ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರು ಬಹುಶಃ ಹೈಕಮಾಂಡ್ ಹೇಳೋದಕ್ಕೆ, ಅಂದರೆ ಈ ರೀತಿ ಒಂದು ಪ್ರಸ್ತಾಪ ಮಾಡಿದರೆ ಒಪ್ಪೋದಕ್ಕೆ ರೆಡಿ ಇಲ್ಲ ಅನ್ನೋದು, ಸದ್ಯ ಆ ರೀತಿ ವಿಚಾರ ಇದೆಯಾ ಹೈಕಮಾಂಡ್ ಮುಂದೆ? ಆ ರೀತಿ ಒಂದು ಪ್ರಸ್ತಾವ ಇದೆಯಾ? ಖಂಡಿತ ರಂಜಿತ್, ಸಿದ್ದರಾಮಯ್ಯ ಅವರು ಪಕ್ಷಕ್ಕೆ ಒಂದು ಅಸೆಟ್, ಯಾವುದೇ ಮಾತಿಲ್ಲ. ಯಾಕಂದರೆ ಆರ್ಥಿಕ ತಜ್ಞರು 17 ಬಜೆಟನ್ನು ಮುಂಚಿದ್ದಾರೆ. ಮುಂದೆ ರಾಷ್ಟ್ರ ರಾಜಕಾರಣಕ್ಕೆ ಅವ್ರನ್ನ ಕರೆತಂದರೆ ಉತ್ತಮ ಆಗುತ್ತೆ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನುವಂಥ ವಿಚಾರ ಈ ಹಿಂದಿನಿಂದಲೂ ಇದೆ. ಸಾಕಷ್ಟು ಬಾರಿ ಅವರಿಗೆ ಆಫರನ್ನು ಕೂಡ ಮಾಡಲಾಗಿತ್ತು. ಸ್ವತಃ AICC ಅಧ್ಯಕ್ಷರ ಆಗೋಕ್ಕೆ ಕೂಡ ಅವರಿಗೆ ಆಫರನ್ನು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಮಾಡಲಾಗಿತ್ತು, ಆಗ ಕೂಡ ಒಪ್ಪಿರಲಿಲ್ಲ. ಆದರೆ ಈಗ ಸಿದ್ದರಾಮಯ್ಯ ಅವರಿಗೆ 3 ವರ್ಷಗಳ ಕಾಲ ಈಗ CM ಆಗಿದ್ದಾರೆ. ಆ ಕಾರಣಕ್ಕಾಗಿ ಅವರನ್ನು ಮುಂದುವರಿಸಬೇಕು ಅನ್ನೋದಾದರೆ ಇನ್ನಷ್ಟು ಸಮಸ್ಯೆಗಳು ಉದ್ಭವ ಆಗ್ತವೆ. ಮುಂದುವರಿಸದೆ ಅವ್ರನ್ನ ಇಳಿಸಿದ್ರೆ ಇನ್ನಷ್ಟು ಸಮಸ್ಯೆಗಳು ಉದ್ಭವ ಆಗ್ತವೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಖುಷಿಯಾಗಿರಬೇಕು, ಇತ್ತಾಗ DK ಶಿವಕುಮಾರ್ ಅವ್ರನ್ನು ಕೂಡ ಖುಷಿ ಪಡಿಸ್ಬೇಕು ಅನ್ನೋದಾದರೆ ಇಬ್ಬರಿಗೂ ಒಂದಷ್ಟು ಸ್ಥಾನಮಾನಗಳನ್ನು ಹಂಚಿಕೆ ಮಾಡಲೇಬೇಕಾಗುತ್ತೆ. ಸಿದ್ದರಾಮಯ್ಯ ಅವರಿಗೆ ಹಂಚಿಕೆ ಮಾಡಿದರೆ ರಾಜ್ಯಸಭೆ ಒಂದು ಆಫರ್ ಖಂಡಿತವಾಗಿ ಬರುತ್ತೆ ಅನ್ನೋಂಥದ್ದು ಅವರು ನಿರೀಕ್ಷೆ ಮಾಡಿದ್ದಾರೆ. ಯಾಕಂದರೆ ರಾಷ್ಟ್ರ ರಾಜಕಾರಣಕ್ಕೆ ಕರೆದುಕೊಂಡು ಹೋಗುವಂಥ ಪ್ರಯತ್ನ ಹಿಂದಿನಿಂದಲೂ ಇರೋ ಕಾರಣಕ್ಕಾಗಿ ಅದೊಂದು ನಿರೀಕ್ಷೆ ಇದೆ. ಆದರೆ ಅದನ್ನು ಸುತಾರಾಮ್ ಒಪ್ಪಬಾರ್ದು ಅನ್ನೋಂಥದ್ದು ಒಂದು ಬಹಳ ಪ್ರಮುಖವಾಗಿ ಅವರ ಆಪ್ತರ ಜೊತೆ ಚರ್ಚೆ ಮಾಡಿರ್ತಕ್ಕಂಥದ್ದು. ನಾವು ಇದನ್ನು ಒಪ್ಕೊಂಡು ಬಿಟ್ಟರೆ ಅಲ್ಲಿ ಸೋತ್ವಿ ಅನ್ನೋಂಥದ್ದು. ಆದಷ್ಟು ನಾವು CM ಸ್ಥಾನವನ್ನೇ ಬಿಗೆಪಟ್ಟಾಗಿ ಹಿಡ್ಕೊಳ್ಳೋಣ, ಆನಂತರ ಅವ್ರು ಹೈಕಮಾಂಡ್ನವ್ರು ತೀರ್ಮಾನ ಮಾಡಲಿ, ನನಗೆ CM ಸ್ಥಾನದಲ್ಲೇ ಮುಂದುವರಿಸಿ ಅನ್ನುವಂಥ ಬೇಡಿಕೆ ಇಟ್ಕೊಳ್ಳೋಣ, ಜೊತೆಗೆ ನನಗೆ ಸಚಿವ ಸಂಪುಟ ಪುನರ್ರಚನೆ ನೀವು ಹೇಳಿದಾಗೆ ಮಾಡ್ಕೊಂಡು ಹೋಗ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಮನವಿಯನ್ನು ಮಾಡೋಕ್ಕೆ ಈಗಾಗಲೇ ಅವರು ಪ್ಲ್ಯಾನನ್ನು ರೆಡಿ ಮಾಡ್ಕೊಂಡು ಹೋಗಿದ್ದಾರೆ. ಅದನ್ನೇ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಈಗ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಏನು ಆಪ್ತ ಸಚಿವರ ಜೊತೆ ಮಾತುಕತೆ ಡೆಲ್ಲಿಗೆ ಹೋಗಿದ್ದಾರೆ, ಅದನ್ನೆಲ್ಲವನ್ನೂ ಕೂಡ ಹೈಕಮಾಂಡ್ ನಾಯಕರ ಮುಂದೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ರಂಜಿತ್. ಓಕೆ ಬಸವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಹೈಕಮಾಂಡ್ ನಾಯಕರ ಜೊತೆ ಸಿಎಂ
ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಲೆಕ್ಕಾಚಾರ ಹಾಕಿಕೊಂಡೇ ಸಭೆಯಲ್ಲಿ ಸಿಎಂ ಭಾಗಿಯಾಗಿದ್ದಾರೆ. ರಾಷ್ಟ್ರ ರಾಜಕಾರಣಕ್ಕೆ ಆಹ್ವಾನ ಬಂದ್ರೆ ನಿರಾಕರಿಸಲು ನಿರ್ಧಾರ ಮಾಡಿದ್ದಾರೆ. ರಾಜ್ಯಸಭೆ ಆಫರ್ ಏನಾದರೂ ಬಂದ್ರೆ ಅದನ್ನ ನಿರಾಕರಿಸಲು ನಿರ್ಧರಿಸಿದ್ದಾರೆ ಸಿಎಂ. ರಾಷ್ಟ್ರ ರಾಜಕಾರಣಕ್ಕೆ ಇಲ್ಲ ಎಂಬುದೇ ಮುಖ್ಯಮಂತ್ರಿಗಳ ಉತ್ತರವಾಗಿದೆ. ಈ ಬಗ್ಗೆ ಮೊದಲೇ ಆಪ್ತರೊಂದಿಗೆ ಸಿದ್ದರಾಮಯ್ಯನವರು ಚರ್ಚೆ ಮಾಡಿದ್ದಾರೆ. ರಾಷ್ಟ್ರ ರಾಜಕಾರಣಕ್ಕೆ ಮನಸ್ಸಿಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಸಿಎಂ ಮೀಟಿಂಗ್ ಮಾಡ್ತಾ ಇದ್ರಲ್ಲ, ಇದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ರಾಷ್ಟ್ರ ರಾಜಕಾರಣಕ್ಕೆ ಒಂದು ವೇಳೆ ಆಹ್ವಾನ ಬಂದರೆ ನಿರಾಕರಿಸಲು ನಿರ್ಧಾರ ಮಾಡಿದ್ದಾರೆ ಅನ್ನೋ ರೀತಿಯಲ್ಲೆಲ್ಲ ಲೆಕ್ಕಾಚಾರಗಳಿದ್ದಾವೆ. ರಾಜ್ಯಸಭೆ ಆಫರ್ ಏನಾದರೂ ಮುಖ್ಯಮಂತ್ರಿಗಳಿಗೆ ಬಂದರೆ ಅದನ್ನು ಸುತಾರಾಮ್ ಒಪ್ಪೋದಕ್ಕೆ ಸಿಎಂ ರೆಡಿ ಇಲ್ಲ. ರಾಷ್ಟ್ರ ರಾಜಕಾರಣಕ್ಕೆ ಇಲ್ಲ ಎಂಬುದೇ ಸಿಎಂ ಉತ್ತರವಾಗಿದೆ. ಈ ಬಗ್ಗೆ ಮೊದಲೇ ತಮ್ಮ ಆಪ್ತರ ಜೊತೆಗೆ ಸಿದ್ದರಾಮಯ್ಯನವರು ಚರ್ಚೆ ಮಾಡಿದ್ದಾರಂತೆ. ರಾಷ್ಟ್ರ ರಾಜಕಾರಣಕ್ಕೆ ಮನಸ್ಸಿಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ತಮ್ಮ ಆತ್ಮೀಯರ ಬಳಿ ಹೇಳಿಕೊಂಡಿದ್ದಾರೆ. ಬಸವರಾಜ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಬಸವರಾಜ್, ಈಗ ಮುಖ್ಯಮಂತ್ರಿಗಳು ಏನಾದರೂ ಇಂಥದ್ದೊಂದು ಆಫರನ್ನು ಹೈಕಮಾಂಡ್ ಅವರು ಮುಂದಿಟ್ಟರೆ ಅವ್ರು ಒಪ್ಪೋದಕ್ಕೆ ರೆಡಿ ಇದ್ದಾರಾ, ಅಥವಾ ಅವ್ರ ಮನಸ್ಸಿನಲ್ಲಿ ಏನಿದೆ? ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಹೈಕಮಾಂಡ್ ಈ ರೀತಿಯಲ್ಲಿ ಕನ್ವಿನ್ಸ್ ಮಾಡುವಂಥ ಸಾಧ್ಯತೆಗಳೇನಾದರೂ ಇದೆಯಾ? ಏನಿದೆ ರಾಜಕೀಯವಾದಂಥ ಒಳಸುಳಿಗಳು? ಖಂಡಿತ ರಂಜಿತ್, ಬಹಳ ಪ್ರಮುಖವಾಗಿ ನಾಯಕತ್ವದ ಜಟಾಪಟಿ ಈ ಹಿಂದಿನಿಂದಲೂ ನಡೀತಾ ಇರೋದ್ರಿಂದ ಸಹಜವಾಗಿ ಇದನ್ನು ಸೆಟಲ್ಮೆಂಟ್ ಮಾಡಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರತಕ್ಕಂಥದ್ದು. ಈಗಾಗಲೇ ಸಿಎಂ ಆಗಿ ಸಿದ್ದರಾಮಯ್ಯ ಅವರು 3 ವರ್ಷಗಳ ಕಾಲ ಇದ್ದಾರೆ. ಈಗ ಅವರನ್ನು ಇಳಿಸೋದಾದರೆ ಯಾವ ಹುದ್ದೆಯನ್ನು ಕೊಡಬೇಕು ಅನ್ನುವಂಥದ್ದು, ಯಾಕಂದರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲದೆ ಇರೋ ಕಾರಣಕ್ಕಾಗಿ ಕೇಂದ್ರದ ಮಂತ್ರಿ ಅಂತೂ ಮಾಡೋಕ್ಕಾಗಲ್ಲ. ಇನ್ನಾದರೂ ಉಳಿದಂಥ ಹುದ್ದೆ ಯಾವುದು? ರಾಜ್ಯಸಭೆಗಳು ಖಾಲಿ ಆಗ್ತಾ ಇದ್ದಾವೆ. ರಾಜ್ಯಸಭೆಯ ಒಂದು ಆಫರ್ ಕಾಂಗ್ರೆಸ್ ಹೈಕಮಾಂಡ್ ಕಡೆಯಿಂದ ಬರಬಹುದು ಅನ್ನುವಂಥ ಲೆಕ್ಕಾಚಾರ ಸಿಎಂ ಟೀಮ್ನಲ್ಲಿ ಈ ಹಿಂದೆ ಚರ್ಚೆ ಆಗಿರ್ತಕ್ಕಂಥದ್ದು. ಒಂದು ವೇಳೆ ನಾಯಕತ್ವವನ್ನು ತ್ಯಜಿಸಿ ಅನ್ನುವಂಥ ಸೂಚನೆ ಬಂದರೆ ನನಗೆ ಯಾವ ರೀತಿಯಾದಂಥ ಸೆಟಲ್ಮೆಂಟ್ ಮಾಡ್ತೀರಿ ಅನ್ನುವಂಥದ್ದು ಒಂದು ಭಾಗವಾಗಿ ಅಲ್ಲಿ ಚರ್ಚೆ ಬರ್ತದೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ನೀವು ರಾಜ್ಯಸಭೆಗೆ ಬನ್ನಿ, ಮುಂದೆ ನಾವು ನಿಮ್ಮನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡ್ತೇವೆ ಅಲ್ಲಿ ಅನ್ನುವಂಥದ್ದು ಏನಾದರೂ ಆಫರ್ ಕೊಟ್ಟಿದ್ದೇ ಆದಲ್ಲಿ ಅದನ್ನು ನಿರಾಕರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಆಪ್ತ ಶಾಸಕರ ಜೊತೆ ಮತ್ತು ಸಚಿವರ ಜೊತೆ ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ನನಗೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋಕ್ಕೆ ಮನಸ್ಸಿಲ್ಲ, ನಾನು ಯಾವುದೇ ಕಾರಣಕ್ಕೂ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ, ಏನಿದ್ರು ರಾಜ್ಯದಲ್ಲೇ ಇರ್ತೇನೆ, ಸದ್ಯ ಸಿಎಂ ಆಗಿದ್ದೇನೆ, ಸಿಎಂ ಆಗಿ ಮುಂದುವರಿಯೋಕೆ ನೋಡ್ತೇನೆ, ಇನ್ನಷ್ಟು ಉತ್ತಮವಾದಂಥ ಆಡಳಿತ ಕೊಡಬೇಕು, ಸಚಿವ ಸಂಪುಟ ಪುನರ್ರಚನೆ ಮಾಡಿಕೊಂಡು ಆಡಳಿತವನ್ನು ಕೊಡುವಂಥ ಲೆಕ್ಕಾಚಾರದಲ್ಲೇ ನಾನು ಚರ್ಚೆ ಮಾಡ್ತೇನೆ ಹೊರತು ರಾಷ್ಟ್ರ ರಾಜಕಾರಣ ಹತ್ರ ನಾನು ಒಲವಿಲ್ಲ ಅನ್ನುವಂಥ ಮಾತನ್ನು ಸಚಿವರ ಜೊತೆ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಹೈಕಮಾಂಡ್ ರಾಷ್ಟ್ರ ರಾಜಕಾರಣದ ವಿಚಾರವನ್ನು ಸಿದ್ದರಾಮಯ್ಯ ಅವರ ಮುಂದೆ ಇಟ್ಟರೂ ಕೂಡ ಅದನ್ನು ಒಪ್ಪೋಕ್ಕೆ ಅವರು ರೆಡಿ ಇಲ್ಲ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ರಂಜಿತ್. ಬಸವರಾಜ, ಸದ್ಯದ ಇದೆಲ್ಲ ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರು ಬಹುಶಃ ಹೈಕಮಾಂಡ್ ಹೇಳೋದಕ್ಕೆ, ಅಂದರೆ ಈ ರೀತಿ ಒಂದು ಪ್ರಸ್ತಾಪ ಮಾಡಿದರೆ ಒಪ್ಪೋದಕ್ಕೆ ರೆಡಿ ಇಲ್ಲ ಅನ್ನೋದು, ಸದ್ಯ ಆ ರೀತಿ ವಿಚಾರ ಇದೆಯಾ ಹೈಕಮಾಂಡ್ ಮುಂದೆ? ಆ ರೀತಿ ಒಂದು ಪ್ರಸ್ತಾವ ಇದೆಯಾ? ಖಂಡಿತ ರಂಜಿತ್, ಸಿದ್ದರಾಮಯ್ಯ ಅವರು ಪಕ್ಷಕ್ಕೆ ಒಂದು ಅಸೆಟ್, ಈಗ ಯಾವುದೇ ಮಾತಿಲ್ಲ. ಯಾಕಂದರೆ ಆರ್ಥಿಕ ತಜ್ಞರು 17 ಬಜೆಟನ್ನು ಮುಂಚಿದ್ದಾರೆ. ಮುಂದೆ ರಾಷ್ಟ್ರ ರಾಜಕಾರಣಕ್ಕೆ ಅವ್ರನ್ನ ಕರೆತಂದರೆ ಉತ್ತಮ ಆಗುತ್ತೆ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನುವಂಥ ವಿಚಾರ ಈ ಹಿಂದಿನಿಂದಲೂ ಇದೆ. ಸಾಕಷ್ಟು ಬಾರಿ ಅವರಿಗೆ ಆಫರನ್ನು ಕೂಡ ಮಾಡಲಾಗಿತ್ತು. ಸ್ವತಃ AICC ಅಧ್ಯಕ್ಷರ ಆಗೋಕ್ಕೆ ಕೂಡ ಅವರಿಗೆ ಆಫರನ್ನು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಮಾಡಲಾಗಿತ್ತು, ಆಗ ಕೂಡ ಒಪ್ಪಿರಲಿಲ್ಲ. ಆದರೆ ಈಗ ಸಿದ್ದರಾಮಯ್ಯ ಅವರಿಗೆ 3 ವರ್ಷಗಳ ಕಾಲ ಈಗ CM ಆಗಿದ್ದಾರೆ. ಆ ಕಾರಣಕ್ಕಾಗಿ ಅವರನ್ನು ಮುಂದುವರಿಸಬೇಕು ಅನ್ನೋದಾದರೆ ಇನ್ನಷ್ಟು ಸಮಸ್ಯೆಗಳು ಉದ್ಭವ ಆಗ್ತವೆ. ಮುಂದುವರಿಸದೆ ಅವ್ರನ್ನ ಇಳಿಸಿದ್ರೆ ಇನ್ನಷ್ಟು ಸಮಸ್ಯೆಗಳು ಉದ್ಭವ ಆಗ್ತವೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಖುಷಿಯಾಗಿರಬೇಕು, ಇತ್ತಾಗ DK ಶಿವಕುಮಾರ್ ಅವ್ರನ್ನು ಕೂಡ ಖುಷಿ ಪಡಿಸ್ಬೇಕು ಅನ್ನೋದಾದರೆ ಇಬ್ಬರಿಗೂ ಒಂದಷ್ಟು ಸ್ಥಾನಮಾನಗಳನ್ನು ಹಂಚಿಕೆ ಮಾಡಲೇಬೇಕಾಗುತ್ತೆ. ಸಿದ್ದರಾಮಯ್ಯ ಅವರಿಗೆ ಹಂಚಿಕೆ ಮಾಡಿದರೆ ರಾಜ್ಯಸಭೆ ಒಂದು ಆಫರ್ ಖಂಡಿತವಾಗಿ ಬರುತ್ತೆ ಅನ್ನೋಂಥದ್ದು ಅವರು ನಿರೀಕ್ಷೆ ಮಾಡಿದ್ದಾರೆ. ಯಾಕಂದರೆ ರಾಷ್ಟ್ರ ರಾಜಕಾರಣಕ್ಕೆ ಕರೆದುಕೊಂಡು ಹೋಗುವಂಥ ಪ್ರಯತ್ನ ಹಿಂದಿನಿಂದಲೂ ಇರೋ ಕಾರಣಕ್ಕಾಗಿ ಅದೊಂದು ನಿರೀಕ್ಷೆ ಇದೆ. ಆದರೆ ಅದನ್ನು ಸುತಾರಾಮ್ ಒಪ್ಪಬಾರ್ದು ಅನ್ನೋಂಥದ್ದು ಒಂದು ಬಹಳ ಪ್ರಮುಖವಾಗಿ ಅವರ ಆಪ್ತರ ಜೊತೆ ಚರ್ಚೆ ಮಾಡಿರ್ತಕ್ಕಂಥದ್ದು. ನಾವು ಇದನ್ನು ಒಪ್ಕೊಂಡ್ಬಿಟ್ರೆ ಅಲ್ಲಿ ಸೋತ್ವಿ ಅನ್ನೋಂಥದ್ದು. ಆದಷ್ಟು ನಾವು CM ಸ್ಥಾನವನ್ನೇ ಬಿಗೆಪಟ್ಟಾಗಿ ಹಿಡ್ಕೊಳ್ಳೋಣ, ಆನಂತರ ಅವ್ರು ಹೈಕಮಾಂಡ್ನವ್ರು ತೀರ್ಮಾನ ಮಾಡಲಿ, ನನಗೆ CM ಸ್ಥಾನದಲ್ಲೇ ಮುಂದುವರಿಸಿ ಅನ್ನುವಂಥ ಬೇಡಿಕೆ ಇಟ್ಕೊಳ್ಳೋಣ, ಜೊತೆಗೆ ನನಗೆ ಸಚಿವ ಸಂಪುಟ ಪುನರ್ರಚನೆ ನೀವು ಹೇಳಿದಾಗೆ ಮಾಡ್ಕೊಂಡು ಹೋಗ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಮನವಿಯನ್ನು ಮಾಡೋಕ್ಕೆ ಈಗಾಗಲೇ ಅವರು ಪ್ಲ್ಯಾನನ್ನು ರೆಡಿ ಮಾಡ್ಕೊಂಡು ಹೋಗಿದ್ದಾರೆ. ಅದನ್ನೇ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಈಗ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಏನು ಆಪ್ತ ಸಚಿವರ ಜೊತೆ ಮಾತುಕತೆ ಡೆಲ್ಲಿಗೆ ಹೋಗಿದ್ದಾರೆ, ಅದನ್ನೆಲ್ಲವನ್ನೂ ಕೂಡ ಹೈಕಮಾಂಡ್ ನಾಯಕರ ಮುಂದೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ರಂಜಿತ್. ಓಕೆ ಬಸವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.